ಹಲೋ, ಅಸ್ಸಲಾಮ್ ಅಲೈಕುಂ. ನಮಸ್ಕಾರ ಎಲ್ರಿಗೂ. ನಾನು ಶಹನಾಜ್. ನೀವೆಲ್ಲರೂ ಹೇಗಿದ್ದೀರಾ? ನನಗೆ ತುಂಬ ಜನ ವೆಜ್ಜಲ್ಲಿ ಏನಾದರೂ ಮಾಡಿ ತೋರಿಸಿ ಅಂತ ಕೇಳ್ತಾ ಇದ್ರು. ಅದಕ್ಕೆ ನಾನೀಗ ತುಂಬ ಕಡಿಮೆ ಟೈಮಲ್ಲಿ ವೆಜ್ ಪುಲಾವನ್ನು ರುಚಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಲೆ ಮೇಲೆ ಕುಕ್ಕರ್ ನೀಡಿ, ನಂತರ 150 ml ಎಣ್ಣೆ ಹಾಕಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ತೆಳ್ಳಗೆ ಹಚ್ಕೊಂಡಿರೋ 4 ಸಾಧಾರಣ ಗಾತ್ರದ ಈರುಳ್ಳಿ ಜೊತೆಗೆ 6 ರಿಂದ 7 ಹಸಿ ಮೆಣಸಿನಕಾಯನ್ನು ಹಾಕ್ಕೊಳ್ಳಿ. ಸ್ವಲ್ಪ ಬಾಡಿಸ್ಕೊಂಡ ನಂತರ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಈಗ 6 ರಿಂದ 8 ಸಣ್ಣಗೆ ಹೆಚ್ಚಿದ ಟೊಮೆಟೊ ಹಾಕಿ. ಜೊತೆಗೆ 1.5 ಸ್ಪೂನ್ ಉಪ್ಪನ್ನು ಹಾಕಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯೋಗ್ಬಿಡಿ. ಉಪ್ಪು ಹಾಕೋದ್ರಿಂದ ಬರೀ ರುಚಿ ಮಾತ್ರ ಅಲ್ಲ, ಟೊಮೆಟೊ ಕೂಡ ಬೇಗ ಬೇಯ್ತದೆ. ಟೊಮೆಟೊ ಬೆಂದ ನಂತರ 1 ಸ್ಪೂನ್ ಅಚ್ಚ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಮತ್ತು 1/4 ಸ್ಪೂನ್ ಗರಂ ಮಸಾಲ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದರಲ್ಲಿ ತರಕಾರಿನ ಒಂದೊಂದಾಗಿ ಹಾಕ್ಕೊಳ್ಳೋಣ. ಮೊದಲಿಗೆ ಒಂದು ಚಿಕ್ಕ ಬೌಲ್ನಲ್ಲಿ ಬೀನ್ಸು, ಇದೇ ಅಳತೆಯಲ್ಲಿ 1 ಬೌಲ್ ಆಲೂಗೆಡ್ಡೆ, 1 ಬೌಲ್ ಕ್ಯಾರೆಟ್, 1 ಬೌಲ್ ಹಸಿ ಕಾಳು, 1 ಬೌಲ್ ಹಸಿ ಬಟಾಣಿ ಹಾಕಿ. ನೀವು ನಿಮಗಿಷ್ಟ ಇರೋ ತರಕಾರಿನ ಹಾಕ್ಕೊಳ್ಬಹುದು. ನಂತರ ಹಾಕಿರೋ ತರಕಾರಿಯನ್ನೆಲ್ಲ ಚೆನ್ನಾಗಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಎರಡು ನಿಮಿಷ ಬಿಟ್ಟು 1 ಬಟ್ಲು ಕೊತ್ತಂಬರಿ ಸೊಪ್ಪು ಮತ್ತು 1 ಬಟ್ಲು ಪುದೀನ ಸೊಪ್ಪನ್ನು ಹಾಕಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅರ್ಧ ಹುಳು ನಿಂಬೆ ರಸ ಹಾಕಿ ಎಲ್ಲದರ ಜೊತೆಗೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನಾನಿಲ್ಲಿ 2 ಲೋಟ ಅಕ್ಕಿಲಿ ಪಲಾವ್ ಮಾಡ್ತಾ ಇರೋದ್ರಿಂದ 4 ಲೋಟ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಪಲಾವ್ ಅಥವಾ ಬಿರಿಯಾನಿ ಮಾಡಬೇಕಾದ್ರೆ ಆದಷ್ಟು ಬಿಸಿ ನೀರನ್ನೇ ಬಳಸೋದು ಒಳ್ಳೆಯದು. ಇದರಿಂದ ಅಡುಗೆ ಬೇಗ ಆಗ್ತದೆ. ನಾನಿಲ್ಲಿ ತೊಳೆದಿಟ್ಟಿರೋ ಬುಲೆಟ್ ಅಕ್ಕಿನ ಬಳಸ್ತಾ ಇದ್ದೀನಿ. ನೀವು ನಿಮ್ಮನೇಲಿ ಸಾಧಾರಣವಾಗಿ ಯೂಸ್ ಮಾಡೋ ಅಕ್ಕಿನೇ ಬಳಸ್ಕೊಳ್ಬಹುದು. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಆಗೋಕ್ಕೆ ಬಿಡಿ. ವಿಷಲ್ ಆಗೋದ್ರೊಳಗಡೆ ನಾವು ಇದಕ್ಕೆ ಪುದೀನ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರಿಗೆ 6 ಹಸಿ ಮೆಣಸಿನಕಾಯಿ, ಗೋಲಿ ಗಾತ್ರದ ಹುಣಸೆಹಣ್ಣು, 3 ಎಸಳು ಬೆಳ್ಳುಳ್ಳಿ, 1 ಹಿಡಿ ಕಾಯಿ, 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ಹಿಡಿ ಪುದೀನ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳಿ. ಚಟ್ನಿ ರೆಡಿಯಾಗೋದ್ರೊಳಗಡೆ ಕುಕ್ಕರ್ ಕೂಡ ವಿಷಲ್ ಬಂದಿದೆ.
ಕುಕ್ಕರ್ ತಣ್ಣಗಾದ ನಂತರ ಕುಕ್ಕರ್ ಮುಚ್ಚಳನ ತೆಗೀರಿ. ತರಕಾರಿ ಎಲ್ಲ ಕಲರ್ಫುಲ್ ಆಗಿ ಮೇಲ್ ಬಂದಿರ್ತದೆ. ಅದನ್ನ ಚೆನ್ನಾಗಿ ಮೇಲೆ ಕೆಳಗಡೆ ಮಾಡಿ ತಿರುಗಿಸ್ಕೊಳ್ಳಿ. ಹೊಸದಾಗಿ ಅಡಿಗೆ ಕಲಿಯೋರಿಗಂತೂ ಇದು ತುಂಬಾನೇ ಸುಲಭ. ಹೆಚ್ಚು ಟೈಮ್ ಆಗಲಿ, ಹೆಚ್ಚು ಮಸಾಲೆ ಆಗಲಿ ಇದಕ್ಕೆ ಬೇಕಾಗಿಲ್ಲ. ಈಗ ನೋಡಿ, ನಮ್ಮ ಬಿಸಿ ಬಿಸಿಯಾದ ರುಚಿಯಾದ ವೆಜ್ ಪಲಾವ್ ರೆಡಿ. ಇದ್ರ ಜೊತೆ ಪುದೀನಾ ಚಟ್ನಿ ಅಥವಾ ಮೊಸರು ಬಜ್ಜಿ ಇದ್ರೆ ತುಂಬಾನೇ ಟೇಸ್ಟಿಯಾಗಿರ್ತದೆ. ಈ ವಿಡಿಯೋನ ಕೊನೆವರೆಗೂ ನೋಡಿದವರಿಗೆಲ್ಲ ಧನ್ಯವಾದಗಳು. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಫ್ಯೂಚರಲ್ಲಿ ಇದೇ ರೀತಿ ಬೇರೆ ರೆಸಿಪಿ ನೋಡಬೇಕು ಅಂದರೆ ಮತ್ತು ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಪಕ್ಕ ಇರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.